ರಾಜ್ಯದಲ್ಲಿ ಇವತ್ತು ಬೆಳ್ಳಂಬೆಳಗ್ಗೆ ಆದಾಯ ಮೀರಿ ಆಸ್ತಿ ಗಳಿಕೆ ಮಾಡಿದ್ದ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಬಿಗ್ ಶಾಕ್ ಕೊಟ್ಟರು. ಬೆಂಗಳೂರು ಸೇರಿದಂತೆ ಬೆಳಗಾವಿ, ಬಾಗಲಕೋಟೆ, ಚಿತ್ರದುರ್ಗದಲ್ಲಿ ಏಕಕಾಲದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದು ಭ್ರಷ್ಟ ಅಧಿಕಾರಿಗಳ ನಿವಾಸವನ್ನ ಜಾಲಾಡ್ಬಿಟ್ಟಿದ್ದಾರೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಅಧಿಕಾರಿಗಳಿಗೆ ಚಳಿ ಬಿಡಿಸಿದ ಲೋಕ. ಸರ್ಕಾರಿ ಅಧಿಕಾರಿಗಳ ನಿವಾಸಗಳಲ್ಲಿ ತಲಾಶ್. ಕೊರೆಯುವ ಚಳಿಯಲ್ಲಿ ಮನೆಯಲ್ಲಿ ಬೆಚ್ಚಗೆ ಮಲಗಿದ್ದ ಸರ್ಕಾರಿ ಆಫೀಸರ್ಸ್ಗೆ ಲೋಕಾಯುಕ್ತ ಅಧಿಕಾರಿಗಳು ಬಿಸಿ ಮುಟ್ಟಿಸಿದ್ದಾರೆ. ಇಂದು ಬೆಳ್ಳಂಬೆಳಗ್ಗೆ ಭ್ರಷ್ಟ ಅಧಿಕಾರಿಗಳ ನಿವಾಸಗಳ ಬಾಗಿಲು ತಟ್ಟಿ ಹೊಳ ಉಕ್ಕಿದ್ದಾರೆ. ಬೆಂಗಳೂರು, ಬಾಗಲಕೋಟೆ, ಚಿತ್ರದುರ್ಗ, ಬೆಳಗಾವಿ, ರಾಯಚೂರು ಸೇರಿದಂತೆ ವಿವಿಧೆಡೆ ಏಕಕಾಲಕ್ಕೆ ದಾಳಿ ನಡೆಸಿದ್ದಾರೆ. ಬಿಬಿಎಂಪಿ ಹೆಬ್ಬಾಳ ಬಿ ಭಾಗದ ಎಇಇ ಮಹದೇವರಾವ್ ನಿವಾಸದ ಮೇಲೆ ಅಧಿಕಾರಿಗಳು ದಾಳಿ ಮಾಡಿದ್ರು. ವೇದರಣ್ಯಪುರಂನ ಎಂಎಸ್ ಪಾಳ್ಯದ ಮಹದೇವರಾವ್ ಐಷಾರಾಮಿ ಮನೆಯಲ್ಲಿ ತಲಾಶ್ ನಡೆಸಿದ್ರು. ಪಂಚಾಯತ್ ರಾಜ್ ಇಲಾಖೆ ಉಪಕಾರ್ಯದರ್ಶಿ ಟಿಕೆ ರಮೇಶ್ಗೂ ಶಾಕ್ ನೀಡಿದ್ರು. ಬೆಂಗಳೂರು ನಗರದಲ್ಲಿ 2 ಅಧಿಕಾರಿಗಳ ಮೇಲೆ ಆಗಿದೆ. ಒಂದು ಎಡಬ್ಲ್ಯೂ ಬಿಬಿಎಂಪಿ ಇಂಜಿನಿಯರಿಂಗ್ ಹೆಬ್ಬಾಳ್ ಸಬ್ ಡಿವಿಷನ್, ಸೊ ಅವರ ಮನೆ ಮತ್ತು ಇನ್ನೊಂದು 2 ಲೊಕೇಶನ್. ಇಲ್ಲಿ ಇವರು ಡೆಪ್ಯೂಟಿ ಸೆಕ್ರೆಟರಿ ಜಿಲ್ಲಾ ಪಂಚಾಯತ್ ಬೆಂಗಳೂರು ಗ್ರಾಮಾಂತರ. ಸೊ ಇವರದು 4 ಲೊಕೇಶನ್. ರಾಯಚೂರಿನಲ್ಲಿ ಜಿಲ್ಲಾ ಪಂಚಾಯಿತಿ ಅಕೌಂಟ್ ಆಫೀಸರ್ ನರಸಿಂಗರಾವ್ ಗುಜ್ಜರ್ ಮನೆ ಹಾಗೂ ಜಿಲ್ಲಾ ಪಂಚಾಯಿತಿ ಕಚೇರಿಯಲ್ಲಿ ಲೋಕ ಅಧಿಕಾರಿಗಳು ಶೋಧವನ್ನು ನಡೆಸಿದರು. ಬೆಳಗಾವಿ ಉತ್ತರ ವಲಯದ ಪ್ರಭಾರಿ ಸಬ್ ರಿಜಿಸ್ಟರ್ ಸಚಿನ್ ಮಂಡೇದರ್ ಮನೆ ಮೇಲೂ ಲೋಕಾಯುಕ್ತ ಆಫೀಸರ್ಸ್ ರೇಡ್ ಮಾಡಿದ್ರು. ಕೆಲ ದಾಖಲೆಗಳನ್ನು ಪರಿಶೀಲನೆ ನಡೆಸಿದ್ರು. ಪಶುವೈದ್ಯ ಸಂಜಯ್ ಮನೆಯಲ್ಲೂ ತಲಾಶ್ ನಡೆಸಿದ್ರು. ಭ್ರಷ್ಟರಿಗೆ ಲೋಕ ಅಧಿಕಾರಿಗಳೇನೋ ಬಿಸಿ ಮುಟ್ಟಿಸಿದ್ದಾರೆ. ಯಾವ್ಯಾವ ಭ್ರಷ್ಟರ ಮನೆಯಲ್ಲಿ ಎಷ್ಟೆಷ್ಟು ಅಕ್ರಮ ಹಣ, ಆಸ್ತಿ ಪತ್ತೆಯಾಗುತ್ತೋ ಆ ದೇವ್ರೇ ಬಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಇವತ್ತು ಬೆಳ್ಳಂಬೆಳಗ್ಗೆ ಆದಾಯ ಮೀರಿ ಆಸ್ತಿ ಗಳಿಕೆ ಮಾಡಿದ್ದ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಬಿಗ್ ಶಾಕ್ ಕೊಟ್ಟರು. ಬೆಂಗಳೂರು ಸೇರಿದಂತೆ ಬೆಳಗಾವಿ, ಬಾಗಲಕೋಟೆ, ಚಿತ್ರದುರ್ಗದಲ್ಲಿ ಏಕಕಾಲದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದು ಭ್ರಷ್ಟ ಅಧಿಕಾರಿಗಳ ನಿವಾಸವನ್ನ ಜಾಲಾಡ್ಬಿಟ್ಟಿದ್ದಾರೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಅಧಿಕಾರಿಗಳಿಗೆ ಚಳಿ ಬಿಡಿಸಿದ ಲೋಕ. ಸರ್ಕಾರಿ ಅಧಿಕಾರಿಗಳ ನಿವಾಸಗಳಲ್ಲಿ ತಲಾಶ್. ಕೊರೆಯುವ ಚಳಿಯಲ್ಲಿ ಮನೆಯಲ್ಲಿ ಬೆಚ್ಚಗೆ ಮಲಗಿದ್ದ ಸರ್ಕಾರಿ ಆಫೀಸರ್ಸ್ಗೆ ಲೋಕಾಯುಕ್ತ ಅಧಿಕಾರಿಗಳು ಬಿಸಿ ಮುಟ್ಟಿಸಿದ್ದಾರೆ. ಇಂದು ಬೆಳ್ಳಂಬೆಳಗ್ಗೆ ಭ್ರಷ್ಟ ಅಧಿಕಾರಿಗಳ ನಿವಾಸಗಳ ಬಾಗಿಲು ತಟ್ಟಿ ಹೊಳ ಉಕ್ಕಿದ್ದಾರೆ. ಬೆಂಗಳೂರು, ಬಾಗಲಕೋಟೆ, ಚಿತ್ರದುರ್ಗ, ಬೆಳಗಾವಿ, ರಾಯಚೂರು ಸೇರಿದಂತೆ ವಿವಿಧೆಡೆ ಏಕಕಾಲಕ್ಕೆ ದಾಳಿ ನಡೆಸಿದ್ದಾರೆ. ಬಿಬಿಎಂಪಿ ಹೆಬ್ಬಾಳ ಬಿ ಭಾಗದ ಎಇಇ ಮಹದೇವರಾವ್ ನಿವಾಸದ ಮೇಲೆ ಅಧಿಕಾರಿಗಳು ದಾಳಿ ಮಾಡಿದ್ರು. ವೇದರಣ್ಯಪುರಂನ ಎಂಎಸ್ ಪಾಳ್ಯದ ಮಹದೇವರಾವ್ ಐಷಾರಾಮಿ ಮನೆಯಲ್ಲಿ ತಲಾಶ್ ನಡೆಸಿದ್ರು. ಪಂಚಾಯತ್ ರಾಜ್ ಇಲಾಖೆ ಉಪಕಾರ್ಯದರ್ಶಿ ಟಿಕೆ ರಮೇಶ್ಗೂ ಶಾಕ್ ನೀಡಿದ್ರು. ಬೆಂಗಳೂರು ನಗರದಲ್ಲಿ 2 ಅಧಿಕಾರಿಗಳ ಮೇಲೆ ಆಗಿದೆ. ಒಂದು ಎಡಬ್ಲ್ಯೂ ಬಿಬಿಎಂಪಿ ಇಂಜಿನಿಯರಿಂಗ್ ಹೆಬ್ಬಾಳ್ ಸಬ್ ಡಿವಿಷನ್, ಸೊ ಅವರ ಮನೆ ಮತ್ತು ಇನ್ನೊಂದು 2 ಲೊಕೇಶನ್. ಇಲ್ಲಿ ಇವರು ಡೆಪ್ಯೂಟಿ ಸೆಕ್ರೆಟರಿ ಜಿಲ್ಲಾ ಪಂಚಾಯತ್ ಬೆಂಗಳೂರು ಗ್ರಾಮಾಂತರ. ಸೊ ಇವರದು 4 ಲೊಕೇಶನ್. ರಾಯಚೂರಿನಲ್ಲಿ ಜಿಲ್ಲಾ ಪಂಚಾಯಿತಿ ಅಕೌಂಟ್ ಆಫೀಸರ್ ನರಸಿಂಗರಾವ್ ಗುಜ್ಜರ್ ಮನೆ ಹಾಗೂ ಜಿಲ್ಲಾ ಪಂಚಾಯಿತಿ ಕಚೇರಿಯಲ್ಲಿ ಲೋಕ ಅಧಿಕಾರಿಗಳು ಶೋಧವನ್ನು ನಡೆಸಿದರು. ಬೆಳಗಾವಿ ಉತ್ತರ ವಲಯದ ಪ್ರಭಾರಿ ಸಬ್ ರಿಜಿಸ್ಟರ್ ಸಚಿನ್ ಮಂಡೇದರ್ ಮನೆ ಮೇಲೂ ಲೋಕಾಯುಕ್ತ ಆಫೀಸರ್ಸ್ ರೇಡ್ ಮಾಡಿದ್ರು. ಕೆಲ ದಾಖಲೆಗಳನ್ನು ಪರಿಶೀಲನೆ ನಡೆಸಿದ್ರು. ಪಶುವೈದ್ಯ ಸಂಜಯ್ ಮನೆಯಲ್ಲೂ ತಲಾಶ್ ನಡೆಸಿದ್ರು. ಭ್ರಷ್ಟರಿಗೆ ಲೋಕ ಅಧಿಕಾರಿಗಳೇನೋ ಬಿಸಿ ಮುಟ್ಟಿಸಿದ್ದಾರೆ. ಯಾವ್ಯಾವ ಭ್ರಷ್ಟರ ಮನೆಯಲ್ಲಿ ಎಷ್ಟೆಷ್ಟು ಅಕ್ರಮ ಹಣ, ಆಸ್ತಿ ಪತ್ತೆಯಾಗುತ್ತೋ ಆ ದೇವ್ರೇ ಬಲ್ಲ.
ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಇವತ್ತು ಬೆಳ್ಳಂಬೆಳಗ್ಗೆ ಆದಾಯ ಮೀರಿ ಆಸ್ತಿ ಗಳಿಕೆ ಮಾಡಿದ್ದ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಬಿಗ್ ಶಾಕ್ ಕೊಟ್ಟರು. ಬೆಂಗಳೂರು ಸೇರಿದಂತೆ ಬೆಳಗಾವಿ, ಬಾಗಲಕೋಟೆ, ಚಿತ್ರದುರ್ಗದಲ್ಲಿ ಏಕಕಾಲದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದು ಭ್ರಷ್ಟ ಅಧಿಕಾರಿಗಳ ನಿವಾಸವನ್ನ ಜಾಲಾಡ್ಬಿಟ್ಟಿದ್ದಾರೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಅಧಿಕಾರಿಗಳಿಗೆ ಚಳಿ ಬಿಡಿಸಿದ ಲೋಕ. ಸರ್ಕಾರಿ ಅಧಿಕಾರಿಗಳ ನಿವಾಸಗಳಲ್ಲಿ ತಲಾಶ್. ಕೊರೆಯುವ ಚಳಿಯಲ್ಲಿ ಮನೆಯಲ್ಲಿ ಬೆಚ್ಚಗೆ ಮಲಗಿದ್ದ ಸರ್ಕಾರಿ ಆಫೀಸರ್ಸ್ಗೆ ಲೋಕಾಯುಕ್ತ ಅಧಿಕಾರಿಗಳು ಬಿಸಿ ಮುಟ್ಟಿಸಿದ್ದಾರೆ. ಇಂದು ಬೆಳ್ಳಂಬೆಳಗ್ಗೆ ಭ್ರಷ್ಟ ಅಧಿಕಾರಿಗಳ ನಿವಾಸಗಳ ಬಾಗಿಲು ತಟ್ಟಿ ಹೊಳ ಉಕ್ಕಿದ್ದಾರೆ. ಬೆಂಗಳೂರು, ಬಾಗಲಕೋಟೆ, ಚಿತ್ರದುರ್ಗ, ಬೆಳಗಾವಿ, ರಾಯಚೂರು ಸೇರಿದಂತೆ ವಿವಿಧೆಡೆ ಏಕಕಾಲಕ್ಕೆ ದಾಳಿ ನಡೆಸಿದ್ದಾರೆ. ಬಿಬಿಎಂಪಿ ಹೆಬ್ಬಾಳ ಬಿ ಭಾಗದ ಎಇಇ ಮಹದೇವ್ ರಾವ್ ನಿವಾಸದ ಮೇಲೆ ಅಧಿಕಾರಿಗಳು ದಾಳಿ ಮಾಡಿದ್ರು. ವೇದರಣ್ಯಪುರಂನ ಎಂಎಸ್ ಪಾಳ್ಯದ ಮಹದೇವ್ ರಾವ್ ಐಷಾರಾಮಿ ಮನೆಯಲ್ಲಿ ತಲಾಶ್ ನಡೆಸಿದ್ರು. ಪಂಚಾಯತ್ ರಾಜ್ ಇಲಾಖೆ ಉಪಕಾರ್ಯದರ್ಶಿ ಟಿಕೆ ರಮೇಶ್ಗೂ ಶಾಕ್ ನೀಡಿದ್ರು. ಬೆಂಗಳೂರು ನಗರದಲ್ಲಿ 2 ಅಧಿಕಾರಿಗಳ ಮೇಲೆ ಆಗಿದೆ. ಒಂದು AEE BBMP ಇಂಜಿನಿಯರಿಂಗ್ ಹೆಬ್ಬಾಲ್ ಸಬ್ ಡಿವಿಷನ್. ಸೊ ಅವರ ಮನೆ ಮತ್ತು ಇನ್ನೊಂದು 2 ಲೊಕೇಶನ್. ಇಲ್ಲಿ ಇವರು ಡೆಪ್ಟಿ ಸೆಕ್ರೆಟರಿ ಜಿಲ್ಲಾ ಪಂಚಾಯತ್ ಬೆಂಗಳೂರು ಗ್ರಾಮಾಂತರ. ಸೊ ಇವರದು 4 ಲೊಕೇಶನ್. ರಾಯಚೂರಿನಲ್ಲಿ ಜಿಲ್ಲಾ ಪಂಚಾಯಿತಿ ಅಕೌಂಟ್ ಆಫೀಸರ್ ನರಸಿಂಗರಾವ್ ಗುಜ್ಜರ್ ಮನೆ ಹಾಗೂ ಜಿಲ್ಲಾ ಪಂಚಾಯಿತಿ ಕಚೇರಿಯಲ್ಲಿ ಲೋಕ ಅಧಿಕಾರಿಗಳು ಶೋಧವನ್ನು ನಡೆಸಿದರು. ಬೆಳಗಾವಿ ಉತ್ತರ ವಲಯದ ಪ್ರಭಾರಿ ಸಬ್ ರಿಜಿಸ್ಟರ್ ಸಚಿನ್ ಮಂಡೇದರ್ ಮನೆ ಮೇಲೂ ಲೋಕಾಯುಕ್ತ ಆಫೀಸರ್ಸ್ ರೇಡ್ ಮಾಡಿದ್ರು. ಕೆಲ ದಾಖಲೆಗಳನ್ನು ಪರಿಶೀಲನೆ ನಡೆಸಿದ್ರು. ಪಶುವೈದ್ಯ ಸಂಜಯ್ ಮನೆಯಲ್ಲೂ ತಲಾಶ್ ನಡೆಸಿದ್ರು. ಭ್ರಷ್ಟರಿಗೆ ಲೋಕ ಅಧಿಕಾರಿಗಳೇನೋ ಬಿಸಿ ಮುಟ್ಟಿಸಿದ್ದಾರೆ. ಯಾವ್ಯಾವ ಭ್ರಷ್ಟರ ಮನೆಯಲ್ಲಿ ಎಷ್ಟೆಷ್ಟು ಅಕ್ರಮ ಹಣ, ಆಸ್ತಿ ಪತ್ತೆಯಾಗುತ್ತೋ ಆ ದೇವ್ರೇ ಬಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಇವತ್ತು ಬೆಳ್ಳಂಬೆಳಗ್ಗೆ ಆದಾಯ ಮೀರಿ ಆಸ್ತಿ ಗಳಿಕೆ ಮಾಡಿದ್ದ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಬಿಗ್ ಶಾಕ್ ಕೊಟ್ಟರು. ಬೆಂಗಳೂರು ಸೇರಿದಂತೆ ಬೆಳಗಾವಿ, ಬಾಗಲಕೋಟೆ, ಚಿತ್ರದುರ್ಗದಲ್ಲಿ ಏಕಕಾಲದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದು ಭ್ರಷ್ಟ ಅಧಿಕಾರಿಗಳ ನಿವಾಸವನ್ನ ಜಾಲಾಡ್ಬಿಟ್ಟಿದ್ದಾರೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಅಧಿಕಾರಿಗಳಿಗೆ ಚಳಿ ಬಿಡಿಸಿದ ಲೋಕ. ಸರ್ಕಾರಿ ಅಧಿಕಾರಿಗಳ ನಿವಾಸಗಳಲ್ಲಿ ತಲಾಶ್. ಕೊರೆಯುವ ಚಳಿಯಲ್ಲಿ ಮನೆಯಲ್ಲಿ ಬೆಚ್ಚಗೆ ಮಲಗಿದ್ದ ಸರ್ಕಾರಿ ಆಫೀಸರ್ಸ್ಗೆ ಲೋಕಾಯುಕ್ತ ಅಧಿಕಾರಿಗಳು ಬಿಸಿ ಮುಟ್ಟಿಸಿದ್ದಾರೆ. ಇಂದು ಬೆಳ್ಳಂಬೆಳಗ್ಗೆ ಭ್ರಷ್ಟ ಅಧಿಕಾರಿಗಳ ನಿವಾಸಗಳ ಬಾಗಿಲು ತಟ್ಟಿ ಹೊಳ ಉಕ್ಕಿದ್ದಾರೆ. ಬೆಂಗಳೂರು, ಬಾಗಲಕೋಟೆ, ಚಿತ್ರದುರ್ಗ, ಬೆಳಗಾವಿ, ರಾಯಚೂರು ಸೇರಿದಂತೆ ವಿವಿಧೆಡೆ ಏಕಕಾಲಕ್ಕೆ ದಾಳಿ ನಡೆಸಿದ್ದಾರೆ. ಬಿಬಿಎಂಪಿ ಹೆಬ್ಬಾಳ ಬಿ ಭಾಗದ ಎಇಇ ಮಹದೇವ್ ರಾವ್ ನಿವಾಸದ ಮೇಲೆ ಅಧಿಕಾರಿಗಳು ದಾಳಿ ಮಾಡಿದ್ರು. ವೇದರಣ್ಯಪುರಂನ ಎಂಎಸ್ ಪಾಳ್ಯದ ಮಹದೇವ್ ರಾವ್ ಐಷಾರಾಮಿ ಮನೆಯಲ್ಲಿ ತಲಾಶ್ ನಡೆಸಿದ್ರು. ಪಂಚಾಯತ್ ರಾಜ್ ಇಲಾಖೆ ಉಪಕಾರ್ಯದರ್ಶಿ ಟಿಕೆ ರಮೇಶ್ಗೂ ಶಾಕ್ ನೀಡಿದ್ರು. ಬೆಂಗಳೂರು ನಗರದಲ್ಲಿ 2 ಅಧಿಕಾರಿಗಳ ಮೇಲೆ ಆಗಿದೆ. ಒಂದು AEE BBMP ಇಂಜಿನಿಯರಿಂಗ್ ಹೆಬ್ಬಾಲ್ ಸಬ್ ಡಿವಿಷನ್. ಸೊ ಅವರ ಮನೆ ಮತ್ತು ಇನ್ನೊಂದು 2 ಲೊಕೇಶನ್. ಇಲ್ಲಿ ಇವರು ಡೆಪ್ಟಿ ಸೆಕ್ರೆಟರಿ ಜಿಲ್ಲಾ ಪಂಚಾಯತ್ ಬೆಂಗಳೂರು ಗ್ರಾಮಾಂತರ. ಸೊ ಇವರದು 4 ಲೊಕೇಶನ್. ರಾಯಚೂರಿನಲ್ಲಿ ಜಿಲ್ಲಾ ಪಂಚಾಯಿತಿ ಅಕೌಂಟ್ ಆಫೀಸರ್ ನರಸಿಂಗರಾವ್ ಗುಜ್ಜರ್ ಮನೆ ಹಾಗೂ ಜಿಲ್ಲಾ ಪಂಚಾಯಿತಿ ಕಚೇರಿಯಲ್ಲಿ ಲೋಕ ಅಧಿಕಾರಿಗಳು ಶೋಧವನ್ನು ನಡೆಸಿದರು. ಬೆಳಗಾವಿ ಉತ್ತರ ವಲಯದ ಪ್ರಭಾರಿ ಸಬ್ ರಿಜಿಸ್ಟರ್ ಸಚಿನ್ ಮಂಡೇದರ್ ಮನೆ ಮೇಲೂ ಲೋಕಾಯುಕ್ತ ಆಫೀಸರ್ಸ್ ರೇಡ್ ಮಾಡಿದ್ರು. ಕೆಲ ದಾಖಲೆಗಳನ್ನು ಪರಿಶೀಲನೆ ನಡೆಸಿದ್ರು. ಪಶುವೈದ್ಯ ಸಂಜಯ್ ಮನೆಯಲ್ಲೂ ತಲಾಶ್ ನಡೆಸಿದ್ರು.
ಭ್ರಷ್ಟರಿಗೆ ಲೋಕ ಅಧಿಕಾರಿಗಳೇನೋ ಬಿಸಿ ಮುಟ್ಟಿಸಿದ್ದಾರೆ. ಯಾವ್ಯಾವ ಭ್ರಷ್ಟರ ಮನೆಯಲ್ಲಿ ಎಷ್ಟೆಷ್ಟು ಅಕ್ರಮ ಹಣ ಆಸ್ತಿ ಪತ್ತೆಯಾಗುತ್ತೋ ಆ ದೇವ್ರೇ ಬಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.